ನಮಸ್ಕಾರ ಗೆಳೆಯರೇ. ಇವತ್ತು ಈ ವಿಡಿಯೋ ಮಾಡಲು ಉದ್ದೇಶ ಏನಪ್ಪ ಅಂದರೆ, ನಮ್ಮ ಅಜ್ಜಿ ತಾತಂದಿರೆಲ್ಲ ಹೇಳಿರೋ ಸಪ್ಲಮ್ಮ ದೇವಿ ಟೆಂಪಲ್ ಐತೆ ಇಲ್ಲಿ. ಅಲ್ಲಿ ಹೋಗಿ ನಾವು ಒಂದು 5 ನಿಮಿಷ ಇದ್ದು ದೇವರ ಧ್ಯಾನ ಮಾಡಿ ಬಂದರೆ ಒಳ್ಳೆಯದಾಗುತ್ತೆ. ನಮ್ಮ ಯಾವುದೇ ಕೆಲಸ ಆಗಿಲ್ಲ ಅಂತಂದ್ರೂ ಅಲ್ಲಿ ನೆರವೇರುತ್ತೆ ಅಂತ ಹೇಳಿದರು. ಹಾಗಾಗಿ ವಿಡಿಯೋ ಮಾಡ್ತಿದ್ದೀನಿ ನೋಡಿ. ಇದು ಸಪ್ಲಮ್ಮ ದೇವಿ ದೇವಸ್ಥಾನ ಅಂತ. ಸುಮಾರು 300 ವರ್ಷ ಆಗಿದೆ ಅಂತ ಹೇಳಿದ್ದಾರೆ, ನನಗೂ ಗೊತ್ತಿಲ್ಲ. ನನಗೀಗ 35 ರನ್ನಿಂಗ್ ವಯಸ್ಸು. ಅವಾಗಿಂದ ನೋಡ್ತಿದ್ದೀನಿ, ಅವಾಗಿಂದ ನಾನು ಐತೆ ದೇವಸ್ಥಾನ ಹೀಗೆ ಐತೆ ನೋಡಿ. ನಾವು ಏನಾರು ಅಂದ್ಕೊಂಡಿರೋವೆಲ್ಲ ಕೆಲಸಗಳು ಆಗ್ತಾವಂತೆ. ಅದು ನಿಜ ಎಷ್ಟೋ ಸುಳ್ಳೆಷ್ಟೋ ನನಗಂತೂ ಗೊತ್ತಿಲ್ಲ. ಯಾಕಂದರೆ ಇಲ್ಲಿ ಇರೋರೆಲ್ಲರೂ ಇದ್ರ ಬಗ್ಗೆ ಹೇಳ್ತಿದ್ರಲ್ಲ, ಹಾಗಾಗಿ ನೋಡೋಣ ಅಂತೇಳಿ ಬಂದಿದ್ದೀನಿ. ನೋಡಿದ್ದೀನಿ ಸುಮಾರು ಸಲ, ಬಟ್ ಇದ್ರ ಬಗ್ಗೆ ಅಷ್ಟೊಂದು ನನಗೆ ಇದಿರಲಿಲ್ಲ. ನಾವು ಅಂದ್ಕೊಂಡಿರೋ ಕೆಲಸಗಳೆಲ್ಲ ನಡೀತವೆ ಹಂಗೆ ಹಿಂಗೆ ಅಂತ ಹೇಳಿದ್ದಾರೆ. ನಾನು ಒಂದು ಬೇಡಿಕೆಯನ್ನು ಬೇಡ್ಕೊಟ್ಟಿದ್ದೀನಿ, ನೋಡೋಣ ಆಗುತ್ತೋ ಇಲ್ವೋ ಗೊತ್ತಾಗುತ್ತೆ. ನೆಕ್ಸ್ಟು ಅದು ಆದಾಗ ನಾನು ಮತ್ತೆ ಇದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ ಖಂಡಿತ. ಈಗ ಸದ್ಯಕ್ಕೆ ಈ ಥರ ಡೈರೆಕ್ಟಾಗಿ ಅಲ್ಲಿ ಹೋಗ್ಬಿಟ್ಟು ಈ ಥರ ವಿಡಿಯೋ ಮಾಡಿದ್ದೀನಿ. ಇಲ್ಲಿ ಒಂದು 5 ವರ್ಷಕ್ಕೊಂದ್ಸರಿ ಜಾತ್ರೆ ನಡೆಯುತ್ತೆ. ಸುಮಾರು ಒಂದು 200ರಿಂದ 250 ದೀಪಗಳು ತಗೊಂಬರ್ತಾರೆ. ಮತ್ತು ಒಂದು 25ರಿಂದ 30 ಕುರಿ ಮೇಕೆಗಳನ್ನ ಈ ಒಂದು ಬಂಡೆ ಹತ್ರ ಕಡಿತಾರೆ. ಇದೇ ಬಲಿಪೀಠ ಅಂತೇಳಿ. ಈ ಮರ ಒಂದು ಇದೊಂದು ಬಲಿಪೀಠ. ಪಕ್ಕದಲ್ಲಿ ಸಣ್ಣದಾಗಿ ಒಂದು ದೇವಸ್ಥಾನ ಐತೆ ನೋಡಿ. ಇಲ್ಲಿ ಗಿಡಗಳು ಯಾವ ಥರ ಬೆಳೆದಿದ್ದಾವೆ, ಭಾಳ ಕಸ ಕಡ್ಡಿ ಎಲ್ಲ ಬೆಳೆದಿದೆ. ಇಲ್ಲಿ ನಮ್ಮ ಫ್ರೆಂಡ್ ದೇವಾಲಯನೂ ಐತೆ, ಅನಿಲ್ ಅಂತ. ಅವರು ಈರುಳ್ಳಿ ಎಲ್ಲ ಹಾಕಿದ್ದಾರೆ. ಈಗ ನೋಡಿ, ಇದೇ ಟೆಂಪಲ್ ಈ ಥರ ಐತೆ. ವಿಗ್ರಹ ಇಲ್ಲ ಇದಕ್ಕೆ, ಯಾವುದೋ ಒಂದು ಕಲ್ಲನ್ನು ಇಟ್ಟಿದ್ದಾರೆ. ಅದಕ್ಕೆ ನಾವು ಹಚ್ಬಿಟ್ಟು ದೇವರು ಅಂತ ಹೇಳಿದ್ದಾರೆ, ಸಪ್ಲಮ್ಮ ಅಂತ ಮಾತ್ರ. ಅದು ಸುಮಾರು ವರ್ಷಗಳಿಂದ ಐತೆ, ನಾನು ನೋಡ್ತಾನೆ ಇದ್ದೀನಿ. ಈ ಉದ್ದಕ್ಕೂ 35ರ ಮೇಲೆ ಆಗಿರುತ್ತೆ. ಈಗ ನನಗೆ 35 ವರ್ಷ ಅಂತಂದರೆ ಅದಕ್ಕೆ 35ರ ಮೇಲೆ ಆಗಿರುತ್ತೆ. ಈ ಥರ ಎಲ್ಲ ಹಾಳಾಗೋಗಿದೆ. ಆದರೂ ವರ್ಷಕ್ಕೊಂದು